ಪೀಡಿಸುವ ಸೊಸೆ. ನಮ್ಮ ಇಂದಿನ ಕತೆ ಒಂದು ಸಾಂಸಾರಿಕ ಕಥೆಯಾಗಿದೆ. ಸಮಾಜಕ್ಕೆ ಒಳ್ಳೆಯ ನೀತಿ ಪಾಠವನ್ನು ಹೇಳುತ್ತದೆ. ಜಯಶಂಕರ್ ಅವರು ಕಣ್ಣೀರು ತುಂಬಿದ ಕಂಗಳಿಂದ ಕೋಣೆಯಲ್ಲಿ ಕುಳಿತಿದ್ದರು. ಎದುರಿನ ಗೋಡೆಗೆ ನೇತು ಹಾಕಿದ್ದ ತಮ್ಮ ಪತ್ನಿಯ ಫೋಟೋವನ್ನೇ ನೋಡುತ್ತಿದ್ದರು. ತನ್ನ ಪತ್ನಿಯೊಂದಿಗೆ ಕಳೆದ ಸುಮಧುರ ನೆನಪುಗಳನ್ನು ನೆನಪು ಮಾಡಿಕೊಳ್ಳುತ್ತಿದ್ದರು. ಅವರ ಕಣ್ಣಿನಿಂದ ನಿರಂತರವಾಗಿ ಕಣ್ಣೀರು ಇಳಿಯುತ್ತಿತ್ತು. ಹೆಂಡತಿ ಹೊರಟು ಹೋದ ಮೇಲೆ ಅವರಿಗೆ ತಮ್ಮ ಜೀವನ ಭಾರವೆಂದು ಅನಿಸಿತು. ಇಂದು ಬೆಳಿಗ್ಗೆಯಿಂದಲೂ ಜಯಶಂಕರ್ ಅವರ ಆರೋಗ್ಯ ತುಂಬ ಹದಗೆಟ್ಟಿತ್ತು. ಅವರ ಹೊಟ್ಟೆಯಲ್ಲಿ ಆಕಸ್ಮಿಕವಾಗಿ ನೋವು ಕಾಣಿಸಿಕೊಂಡಿತ್ತು. ಅವರಿಗೆ ವಾಮಿಟ್ ಆಗಲು ಶುರುವಾಯಿತು. ಹಳಸಿದ ಅನ್ನವನ್ನು ತಿಂದಿದ್ದಕ್ಕಾಗಿ ಅವರಿಗೆ ಆ್ಯಸಿಡಿಟಿ ಆಗಿತ್ತು. ಇಂದು ಅವರ ಮಗ ವಿನಯ್ ಕೂಡ ಬೇಗ ಕೆಲಸಕ್ಕೆ ಹೊರಟು ಹೋಗಿದ್ದನು. ಆಗ ಜಯಶಂಕರ್ ಅವರು ತಮ್ಮ ಸೊಸೆಗೆ ಹೇಳಿದ್ದರು, ಮಗಳೇ, ಸ್ವಲ್ಪ ವಿನಯ್ಗೆ ಫೋನ್ ಮಾಡಿ ಮನೆಗೆ ಕರೆಸು. ನನ್ನ ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ನನ್ನ ಶರೀರದಲ್ಲಿ ನಿತ್ರಾಣವೇ ಇಲ್ಲದಂತಾಗಿದೆ. ಜಯಶಂಕರ್ ಅವರು ಇಷ್ಟು ಹೇಳುತ್ತಿದ್ದಂತೆ ಅವರ ಸೊಸೆ ರಂಜಿತಾ ಇವರ ಮೇಲೆ ಒಮ್ಮೆಲೆ ಕೂಗಾಡತೊಡಗಿದಳು. ಅಪ್ಪಾಜಿ, ನನ್ನ ಗಂಡನ ಖರ್ಚನ್ನು ಹೆಚ್ಚಿಸುವುದನ್ನು ಬಿಟ್ಟರೆ ನಿಮಗೆ ಬೇರೇನು ಕೆಲಸವಿಲ್ಲವೇ? ಅವರು ಆಫೀಸಿಗೆ ಹೋಗಿದ್ದಾರೆ. ನಿಮಗಾಗಿ ಅವರು ಆಫೀಸನ್ನು ಬಿಟ್ಟು ಬರಲು ಸಾಧ್ಯವಿಲ್ಲ. ನಿಮಗೆ ನಾನು ಎಷ್ಟು ಬಾರಿ ಹೇಳಿಲ್ಲ? ಎಷ್ಟು ಬೇಕೋ ಅಷ್ಟೇ ಊಟ ಮಾಡಿ ಎಂದು ಯಾವಾಗಲೂ ಹೇಳುತ್ತೇನೆ. ತಿನ್ನುವುದರಲ್ಲಿ ನೀವು ಯಾವುದಕ್ಕೂ ಹಿಂದೆ ಮುಂದೆ ನೋಡುವುದಿಲ್ಲ. ಇಡೀ ದಿನ ನೀವು ಬಾಯಲ್ಲಿ ಏನಾದರೂ ಚಪ್ಪರಿಸುತ್ತಲೇ ಇರುತ್ತೀರಾ. ಈ ಮುದಿ ವಯಸ್ಸಿನಲ್ಲಿ ನಿಮ್ಮ ಜೀವದ ಮೇಲೆ ನೀವು ಕಾಳಜಿ ವಹಿಸದಿದ್ದರೆ ಅದು ಹೀಗೆ ಆಗುತ್ತದೆ. ವಾಮಿಟ್ಟು ಬರುತ್ತದೆ, ಮತ್ತೊಂದು ಬರುತ್ತದೆ. ಸೊಸೆ ಇಂಥ ಕಠೋರ ನುಡಿಗಳನ್ನು ಕೇಳಿ ಜಯಶಂಕರ್ ಅವರು ಸುಮ್ಮನೆ ತಮ್ಮ ಕೋಣೆಗೆ ಬಂದು ಕುಳಿತರು. ಈಗ ಕುಳಿತಲ್ಲೇ ಅವರಿಗೆ ನೆನಪಾಯಿತು, ಈ ಹಿಂದೆ ಯಾವಾಗ ತಮ್ಮ ಹೊಟ್ಟೆ ಹಾಳಾಗುತ್ತದೆಯೋ ಅಥವಾ ಅವರಿಗೆ ವಾಂತಿ ಬರುತ್ತದೆಯೋ ಆಗ ಅವರ ಪತ್ನಿ ಗೌರಿ ಅವರಿಗೆ ನೀರಿನಲ್ಲಿ ಲಿಂಬೆಹಣ್ಣನ್ನು ಹಿಂಡಿ ಕಲ್ಲು ಉಪ್ಪು ಹಾಕಿ ಅದರ ಶರ್ಬತ್ ಮಾಡಿ ಕೊಡುತ್ತಿದ್ದಳು. ಅದನ್ನು ಕುಡಿದ ಮೇಲೆ ಅವರಿಗೆ ಆರಾಮಾಗುತ್ತಿತ್ತು. ಶರ್ಬತ್ ಮಾಡಲು ಜಯಶಂಕರ್ ಅವರು ತಮ್ಮ ಮೊಮ್ಮಗಳು ಪ್ರಿಯಾಳನ್ನು ಕೂಗಿ ಕರೆದರು ಮತ್ತು ಲಿಂಬೆಹಣ್ಣಿನ ರಸವನ್ನು ಮಾಡಲು ಹೇಳಿದರು. ಪ್ರಿಯಾ ತನ್ನ ಅಜ್ಜನಿಗಾಗಿ ಲಿಂಬು ಶರ್ಬತ್ತನ್ನು ಮಾಡಿಕೊಟ್ಟಳು. ಶರ್ಬತ್ತನ್ನು ಕುಡಿದ ನಂತರ ಅವರು ಗ್ಲಾಸನ್ನು ಕೆಳಗೆ ಇಡಲು ಹೋದಾಗ ನಿಶ್ಶಕ್ತಿಯ ಕಾರಣದಿಂದ ಅವರ ಕೈ ನಡುಗಿ ಗ್ಲಾಸ್ ಕೆಳಗೆ ಬಿದ್ದು ಒಡೆದು ಹೋಯಿತು. ಗ್ಲಾಸ್ ಒಡೆದ ಶಬ್ದವನ್ನು ಕೇಳಿ ರಂಜಿತಾ ಓಡುತ್ತಾ ಅಡುಗೆ ಕೋಣೆಗೆ ಬಂದಳು. ಈಗಂತೂ ಅವಳು ಮಾವನ ಬಗ್ಗೆ ಕ್ಯಾರೆ ಅನ್ನದೆ ಬೈಗುಳಗಳ ಸುರಿಮಳೆಯನ್ನು ಸುರಿಸಿದಳು. ಇದು ಎಷ್ಟೊಂದು ದುಬಾರಿ ಎಂದು ನಿಮಗೆ ಗೊತ್ತೇನು? ನಿಮಗಂತೂ ದುಡಿಯುವ ಶಕ್ತಿ ಇಲ್ಲ. ಹೀಗೆ ಬೈಯುತ್ತಲೇ ಹೋದಳು. ಅವಳ ಒಂದೊಂದು ಶಬ್ದವು ಅವರ ಎದೆಗೆ ಬಾಣದಂತೆ ನಾಟಿತ್ತು. ಈಗ ಮಧ್ಯಾಹ್ನ 3 ಗಂಟೆಯಾಗಿತ್ತು. ವಾಮಿಟ್ ಮಾಡಿದ್ದರಿಂದ ಜಯಶಂಕರ್ ಅವರ ಹೊಟ್ಟೆ ಪೂರ್ಣ ಖಾಲಿಯಾಗಿತ್ತು. ಅವರಿಗೆ ತುಂಬ ಹಸಿವಾಗತೊಡಗಿತ್ತು. ಆದರೆ ಸೊಸೆಯಲ್ಲಿ ಇದನ್ನು ಹೇಳಲು ಅವರಿಗೆ ಧೈರ್ಯ ಬರಲಿಲ್ಲ. ಅವರೇ ಸ್ವತಃ ಎದ್ದು ಹೋಗಿ ಅಡುಗೆ ಕೋಣೆಯಲ್ಲಿ ಊಟ ಬಡಿಸಿಕೊಳ್ಳತೊಡಗಿದರು. ಊಟವನ್ನು ಎತ್ತಿಕೊಂಡು ತಮ್ಮ ಕೋಣೆಯ ಕಡೆಗೆ ಬರುತ್ತಿದ್ದರು. ಮಧ್ಯದಲ್ಲಿ ರಂಜಿತಾ ಅವರನ್ನು ತಡೆದು ಹೇಳಿದಳು, ಅಪ್ಪಾಜಿ, ಇದೇನು ಬೆಳಿಗ್ಗೆಯಿಂದಲೇ ನೀವು ಉಲ್ಟಿ ಮಾಡುತ್ತಿದ್ದೀರಿ? ಇಷ್ಟು ಬೇಗ ನಿಮಗೆ ಹಸಿವು ಕೂಡ ಆಯಿತೆ? ನಿಮಗೆ ಕಣ್ಣು ಕಾಣಿಸುತ್ತಿಲ್ಲವೇ? ನಿಮ್ಮ ವಾಂತಿಯಿಂದಾಗಿ ಇಡೀ ಮನೆ ಎಷ್ಟೊಂದು ಗಲೀಜಾಗಿದೆ. ಮೊದಲು ಹೋಗಿ ಆ ಗಲೀಜನ್ನು ಕ್ಲೀನ್ ಮಾಡಿ ಎಂದು ಹೇಳುತ್ತಾ ರಂಜಿತಾ ಅವರ ಕೈಯಿಂದ ಊಟದ ತಟ್ಟೆಯನ್ನು ಕಸಿದುಕೊಂಡಳು. ಹಸಿವು ನೀರಡಿಕೆಯಿಂದ ಚಡಪಡಿಸುತ್ತಿದ್ದ ಜಯಶಂಕರ್ ಅವರು ತಮ್ಮ ಸೊಸೆಯನ್ನು ದಿಟ್ಟಿಸಿ ನೋಡತೊಡಗಿದರು. ಬೆಳಿಗ್ಗೆಯಿಂದ ಸಂಜೆಯಾಯಿತು. ಆದರೂ ಅವರ ಬಾಯಲ್ಲಿ ಇಲ್ಲಿಯವರೆಗೂ ಒಂದು ತುತ್ತು ಕೂಡ ಇಳಿದಿರಲಿಲ್ಲ. ಸಂಜೆ ವಿನಯ್ ಮನೆಗೆ ಬಂದಾಗ, ಅಪ್ಪಾಜಿ, ಏನಾಯಿತು? ನಿಮ್ಮ ಆರೋಗ್ಯ ಸರಿಯಿಲ್ಲವೇ ಎಂದು ಕೇಳಿದಾಗ ಅವರು ತಮ್ಮ ಪರಿಸ್ಥಿತಿಯನ್ನು ಮಗನಲ್ಲಿ ಹೇಳಿಕೊಂಡರು. ಆಗ ವಿನಯ್ ಹೇಳಿದನು, ನೀವು ನನಗೆ ಹೇಳಿದ್ದರೆ ನಾನು ನಿಮಗೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದೆ. ಮಗ, ರಂಜಿತಾ ಏನು ಹೇಳುತ್ತಿದ್ದಳೆಂದರೆ, ಹೀಗೆ ಜಯಶಂಕರ್ ಅವರು ಮಾತು ಶುರು ಮಾಡುತ್ತಿದ್ದಂತೆ ಅವರ ಸೊಸೆ ರಂಜಿತಾ ಅವರ ಕಡೆಗೆ ನೋಡುತ್ತಾ ಗುರಾಯಿಸತೊಡಗಿದಳು. ಇದನ್ನು ನೋಡಿದ ಜಯಶಂಕರ್ ಅವರು ಅಷ್ಟಕ್ಕೆ ಸುಮ್ಮನಾದರು. ಅಪ್ಪಾಜಿ, ನೀವೇನು ಹೇಳಬೇಕೆಂದಿದ್ದಿರಲ್ಲವೇ? ಹೇಳಿ, ಏನು ಹೇಳಬೇಕು ಹೇಳಿ ಎಂದು ವಿನಯನು ಅಪ್ಪಾಜಿಯ ಮನದಿಂಗಿತವನ್ನು ತಿಳಿಯಲು ಬಯಸಿದ್ದನು. ಮಗ, ನಾನು ಏನು ಹೇಳಬೇಕೆಂದಿದ್ದೇನೆಂದರೆ, ನನ್ನ ಔಷಧಿ ಖಾಲಿಯಾಗಿದೆ. ನಾಳೆ ನೀನು ಆಫೀಸ್ನಿಂದ ಮರಳಿ ಬರುವಾಗ ತೆಗೆದುಕೊಂಡು ಬಾ. ಇಲ್ಲಪ್ಪ, ನಾನು ನಿಮಗೆ ಔಷಧಿಯನ್ನು 2 ದಿನಗಳ ಮುಂಚೆಯಷ್ಟೇ ತಂದು ಕೊಟ್ಟಿದ್ದೇನಲ್ಲ. ನಾನು ರಂಜಿತಾಳಿಗೆ ಕೊಟ್ಟಿದ್ದೇನೆ. ರಂಜಿತಾ, ಅಪ್ಪಾಜಿಗೆ ಔಷಧಿಯನ್ನು ಏಕೆ ಕೊಡಲಿಲ್ಲ? ವಿನಯನು ತನ್ನ ಪತ್ನಿಯನ್ನು ಕೂಗಿ ಕರೆಯುತ್ತಾ ಹೇಳಿದನು. ಆಗ ರಂಜಿತಾ ಓಡೋಡಿ ಬಂದಳು ಮತ್ತು ಹೇಳಿದಳು, ಹೌದು, ನೀವು ನನಗೆ ಕೊಟ್ಟಿದ್ರಿ. ನಾನು ಕೆಲಸದಲ್ಲಿ ಅದನ್ನು ಮರೆತು ಹೋಗಿದ್ದೆ. ಈಗಲೇ ತೆಗೆದುಕೊಂಡು ಬರುತ್ತೇನೆ. ಅಪ್ಪಾಜಿ ನನ್ನಲ್ಲಿ ಕೇಳೇ ಇಲ್ಲ. ಮಾರನೇ ದಿನ ವಿನಯ್ ಬೆಳಿಗ್ಗೆ ಎದ್ದಾಗ ಅಪ್ಪಾಜಿ ಅಡುಗೆ ಕೋಣೆಯಲ್ಲಿ ಪಾತ್ರೆ ತೊಳೆಯುತ್ತಿರುವುದನ್ನು ನೋಡಿದನು. ಆಗ ವಿನಯ್ ಹೇಳಿದನು, ಅಪ್ಪಾಜಿ, ನೀವು ಇದೇನು ಮಾಡುತ್ತಿದ್ದೀರಿ ಎಂದಾಗ ಅಪ್ಪಾಜಿ ಹೇಳಿದರು, ಮನೆಯಲ್ಲಿ ಖಾಲಿ ಇದ್ದು ಮನಸ್ಸಿಗೆ ನೆಮ್ಮದಿಯೇ ಇಲ್ಲ. ನೆಮ್ಮದಿಗಾಗಿ ಅಲ್ಪ ಸ್ವಲ್ಪ ಕೆಲಸ ಮಾಡುತ್ತಿದ್ದೇನೆ. ನಾನು ತುಂಬ ಖುಷಿಯಿಂದ ಕೆಲಸವನ್ನು ಮಾಡುತ್ತಿದ್ದೇನೆ. ಇದನ್ನು ಕೇಳಿ ವಿನಯ್ ಸುಮ್ಮನಾದನು. ಯಾವಾಗ ವಿನಯ್ ತಯಾರಾಗಿ ಆಫೀಸಿಗೆ ಹೊರಟು ಹೋದನೋ ಆಗ ರಂಜಿತಾ ಮಾವನಲ್ಲಿ ಹೇಳಿದಳು, ನಿಮಗೆ ಔಷಧಿ ಸಿಕ್ಕಿಲ್ಲ ಎಂದು ವಿನಯ್ನಲ್ಲಿ ಕಂಪ್ಲೇಂಟ್ ಮಾಡುತ್ತಿದ್ರಿ ಅಲ್ವಾ? ಮತ್ತು ಅವರ ಮುಂದೆ ಪಾತ್ರೆ ತೊಳೆಯುವುದನ್ನು ಶುರುವಿಟ್ಟುಕೊಂಡಿದ್ದೀರಿ. ಅವರು ಆಫೀಸಿಗೆ ಹೋಗುವವರೆಗೂ ಸುಮ್ಮನಿರಲು ಆಗಲಿಲ್ಲವೇ? ನಾನು ನಿಮ್ಮಿಂದ ಕೆಲಸ ಮಾಡಿಸಿಕೊಳ್ಳುತ್ತೇನೆ ಎಂದು ನಿಮ್ಮ ಮಗನ ಮುಂದೆ ಇದನ್ನೆಲ್ಲ ತೋರ್ಪಡಿಸಿಕೊಳ್ಳುವ ಅಗತ್ಯವಿತ್ತೆ? ಆಯಿತು, ನೋಡೇ ಬಿಡೋಣ. ಸರಿ, ಹಾಗಾದರೆ ಇಂದು ನಿಮಗೆ ಊಟ ಕೊಡುವುದಿಲ್ಲ. ಆಗ ಜಯಶಂಕರ್ ಅವರು ತಮ್ಮ ಸೊಸೆಯ ಮುಂದೆ ಕೈ ಜೋಡಿಸಿ ಬೇಡಿಕೊಳ್ಳತೊಡಗಿದರು.
ಮಗಳೇ, ನಾನು ಊಟ ಮಾಡಿ 2 ದಿನಗಳಾಗಿವೆ. ಹಸಿವಿನಿಂದ ನಾನು ಸತ್ತೇ ಹೋಗುತ್ತಿದ್ದೀನೇನೋ ಎಂದು ಅನಿಸುತ್ತಿದೆ. ನನಗೆ ತಿನ್ನಲು 2 ರೊಟ್ಟಿಯನ್ನಾದರೂ ಕೊಡು ಎಂದು ಹೇಳುವಾಗ ಜೈಶಂಕರ್ ಅವರ ಕಣ್ಣಿನಿಂದ ಕಣ್ಣೀರು ಇಳಿಯಿತು. ಆಗ ರಂಜಿತಾ ತನ್ನ ಮಾವನ ಮೇಲೆ ಸ್ವಲ್ಪ ಕನಿಕರ ತೋರಿ ರಾತ್ರಿ ಉಳಿದುಕೊಂಡಿದ್ದ 2 ರೊಟ್ಟಿಯನ್ನು ಕೊಟ್ಟಳು. ಜೊತೆಗೆ ಅವರ ಮುಂದೆ ಹೇಳಿದಳು, ಇದನ್ನು ತೆಗೆದುಕೊಳ್ಳಿ. ಇಂದಂತೂ ನಿಮಗೆ ನಾನು ರೊಟ್ಟಿ ಮತ್ತು ಚಹಾವನ್ನು ಕೊಡುತ್ತಿದ್ದೇನೆ. ಆದರೆ ಇಂದಿನಿಂದ ಯಾರ ಮುಂದಾದರೂ ನನ್ನ ಮೇಲೆ ಕಂಪ್ಲೇಂಟ್ ಮಾಡೋ ಸಾಹಸ ತೋರಿದರೆ ಅದನ್ನು ನೀವು ಅನುಭವಿಸಬೇಕಾಗುತ್ತದೆ. ಇಷ್ಟು ಹೇಳಿ ರಂಜಿತಾ ತಯಾರಾಗಿ ತನ್ನ ಕಿಟಿ ಪಾರ್ಟಿಗೆ ಹೊರಟು ಹೋದಳು. ಆಗ ಜೈಶಂಕರ್ ಅವರು ತಮ್ಮ ಹೆಂಡತಿಯ ಫೋಟೋ ಕಡೆಗೆ ನೋಡುತ್ತಾ ಹೇಳಿದರು, ನೋಡುತ್ತಿದ್ದೀಯಲ್ಲ, ಇಂತಹ ಊಟವನ್ನು ಯಾರು ಭಿಕ್ಷುಕರಿಗೂ ಕೂಡ ನೀಡುವುದಿಲ್ಲ. ಅವರ ಪತ್ನಿ ಇಹಲೋಕವನ್ನು ತ್ಯಜಿಸಿ 6 ತಿಂಗಳು ಕಳೆದಿತ್ತು. ಈ 6 ತಿಂಗಳಲ್ಲಿ ಒಂದೊಂದು ದಿನವನ್ನು ಅವರು ಹೇಗೆ ಕಳೆದರು ಎನ್ನುವುದು ಅವರಿಗೆ ಮಾತ್ರ ಗೊತ್ತಿತ್ತು. 2 ದಿನಗಳಿಂದ ಹಸಿದಿದ್ದರಿಂದ ನಿನ್ನೆಯ ಉಳಿದಿದ್ದ ರೊಟ್ಟಿಯನ್ನೇ ಗಬಗಬನೆ ತಿನ್ನತೊಡಗಿದರು. ಸಂಜೆ ಮಗ ಮನೆಗೆ ಬಂದ ಮೇಲೆ ಜಯಶಂಕರ್ ಅವರು ಮಗನಿಗೆ ಹೇಳಿದರು, ಮಗ, ಇಲ್ಲಿ ನೋಡು, ನನ್ನ ಚಸ್ಮಾ ಒಡೆದು ಹೋಗಿದೆ. ಸಂಜೆ ನೀನು ಆಫೀಸ್ನಿಂದ ಮರಳಿ ಬರುವಾಗ ಇದನ್ನು ಸರಿ ಮಾಡಿಸಿಕೊಂಡು ಬಾ. ಆಗ ವಿನಯ್ ಹೇಳಿದನು, ಹೌದಲ್ಲ ಅಪ್ಪ, ನಿಮ್ಮ ಚಸ್ಮಾ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ಎನ್ನುತ್ತಾ ರಂಜಿತಾಳಿಗೆ ಕೂಗಿ ಕರೆದನು. ರಂಜಿತಾ, ನಾಳೆ ಅಪ್ಪಾಜಿಯನ್ನು ಮಾರ್ಕೆಟ್ಗೆ ಕರೆದುಕೊಂಡು ಹೋಗಿ ಅವರ ಚಸ್ಮಾವನ್ನು ಟೆಸ್ಟ್ ಮಾಡಿಸಿಕೊಂಡು ಬಾ ಮತ್ತು ಅವರಿಗಾಗಿ ಹೊಸ ಚಸ್ಮಾವನ್ನು ಖರೀದಿಸು. ಆಗ ರಂಜಿತಾ ವಿನಯನ ಮುಂದೆ ವಿಧೇಯ ಪತ್ನಿಯಂತೆ ಹಾ ಎಂದು ತಲೆ ಆಡಿಸಿದಳು. ಆದರೆ ವಿನಯ್ ಆಫೀಸಿಗೆ ಹೊರಟು ಹೋಗುತ್ತಿದ್ದಂತೆ ಸ್ಫೋಟಗೊಂಡ ಜ್ವಾಲಾಮುಖಿಯಂತೆ ತನ್ನ ಮಾವನ ಮೇಲೆ ಎರಗಿದಳು. ಅಪ್ಪಾಜಿ, ನಿಮಗೆ ಸಮಾಧಾನದಿಂದ ಸಹಿಸಿಕೊಂಡಿರಲು ಸಾಧ್ಯವಿಲ್ಲವೇ? ಪ್ರತಿದಿನ ಒಂದಲ್ಲ ಒಂದು ಖರ್ಚನ್ನು ಮುಂದಿಟ್ಟುಕೊಂಡು ಕುಳಿತುಕೊಳ್ಳುತ್ತೀರಾ? ಇಲ್ಲಮ್ಮ ಮಗಳೇ, ನನಗೆ ಏನೂ ಕಾಣಿಸುತ್ತಿರಲಿಲ್ಲ. ಅದಕ್ಕಾಗಿ ನಾನು ವಿನಯನಲ್ಲಿ ಚಸ್ಮಾ ಮಾಡಿಸಲು ಹೇಳಿದೆ. ಹೀಗಿದ್ದರೂ ನಿನಗೂ ಕೂಡ ಗೊತ್ತು, ನಾನು ಯಾವುದೇ ದುಂದುವೆಚ್ಚ ಮಾಡುವುದಿಲ್ಲ. ಜಯಶಂಕರ್ ಅವರು ಹೆದರುತ್ತಲೇ ಹೇಳಿದರು. ಹೌದಾ, ಇಡೀ ದಿನ ಆಫೀಸ್ನಲ್ಲಿ ಕುಳಿತು ಕೆಲಸ ಮಾಡುವವರಂತೆ ಹೇಳುತ್ತಿದ್ದೀರಲ್ಲ, ಅದಕ್ಕಾಗಿ ನಿಮಗೆ ಚಸ್ಮಾದ ಅವಶ್ಯಕತೆ ಇದೆ ಎಂದು ಹೇಳುತ್ತಿದ್ದೀರಲ್ಲವೇ? ಇಡೀ ದಿನ ಮನೆಯಲ್ಲಿ ಬಿದ್ದುಕೊಂಡು ಬಿಟ್ಟಿ ಊಟ ಮಾಡುತ್ತಿದ್ದೀರಾ? ಒಂದು ಮಾತನ್ನು ಗಮನವಿಟ್ಟು ಕೇಳಿ, ನಿಮಗೆ 2 ಹೊತ್ತಿನ ಊಟ ಬೇಕೆಂದರೆ ಸುಮ್ಮನೆ ಮನೆಯಲ್ಲಿ ನಾನು ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದುಕೊಂಡಿರಿ. ನನಗಂತೂ ತುಂಬ ಟೆನ್ಷನ್ ಆಗಿದೆ. ನಾನಂತೂ ನಿಮ್ಮಿಂದ ತುಂಬ ತೊಂದರೆಗೊಳಗಾಗಿದ್ದೇನೆ. ಒಂದು ವೇಳೆ ಪ್ರತಿದಿನ ಹೀಗೆ ನಡೆಯುತ್ತಿದ್ದರೆ ನಿಮ್ಮನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬರಬೇಕಾಗುತ್ತದೆ. ಆನಂತರ ನನ್ನಲ್ಲಿ ಏನು ಹೇಳಬೇಡಿ. ಜಯಶಂಕರ್ ಅವರ ಮೊಮ್ಮಗಳು ಪ್ರಿಯಾ ಪ್ರತಿದಿನ ತಮ್ಮ ಅಮ್ಮನ ಬಾಯಲ್ಲಿ ಈ ಮಾತನ್ನು ಕೇಳಿಸಿಕೊಳ್ಳುತ್ತಿದ್ದಳು. ಅಮ್ಮ, ನೀವು ಅಜ್ಜನೊಂದಿಗೆ ಏಕೆ ಈ ರೀತಿ ಮಾತನಾಡುತ್ತಿದ್ದೀರಿ? ಪಪ್ಪನ ಮುಂದಂತೂ ಅಜ್ಜನಿಗೆ ಏನೂ ಹೇಳುವುದಿಲ್ಲ. ಇದನ್ನು ಕೇಳುತ್ತಿದ್ದಂತೆ ರಂಜಿತಾ ಪ್ರಿಯಾಳ ಕೆನ್ನೆಗೆ ಒಂದು ಬಾರಿಸಿದಳು ಮತ್ತು ಹೇಳಿದಳು, ನಿನಗೆ ಇದನ್ನೆಲ್ಲ ಯಾರು ಕಲಿಸಿಕೊಟ್ಟರು? ಇಂದಿನಿಂದ ನೀನು ನಿನ್ನ ಅಜ್ಜನ ಬಳಿ ಹೋದರೆ ಹುಷಾರ್. ತನ್ನ ಸೊಸೆಯ ಈ ಮಾತುಗಳನ್ನು ಕೇಳಿ ಜಯಶಂಕರ್ ಅವರ ಕರುಳು ಕಿತ್ತು ಬಂದಂತಾಯಿತು. ಪ್ರತಿದಿನ ಈ ನರಕ ಯಾತನೆ ಜೀವನವನ್ನು ಅನುಭವಿಸುತ್ತಾ ಅವರು ರೋಸಿ ಹೋಗಿದ್ದರು. ಈಗ ಅವರು ಸಹನಶೀಲರಂತೆ ಸುಮ್ಮನಿರಲು ಸಾಧ್ಯವಾಗಲಿಲ್ಲ. ಮಗನಿಗೆ ಎಲ್ಲವನ್ನು ಹೇಳಿಬಿಡಬೇಕೆಂದು ಅಂದುಕೊಂಡರು. ಆದರೆ ತನ್ನಿಂದಾಗಿ ಈ ಮನೆಯಲ್ಲಿ ಕಲಹ ಉಂಟಾದರೆ ಎಂದು ಹೆದರಿ ಸುಮ್ಮನಾಗುತ್ತಿದ್ದರು ಮತ್ತು ತನ್ನ ಮಗ ಸೊಸೆಯ ಪರಿವಾರವನ್ನು ತನ್ನ ಕೈಯಾರೆ ತಾನು ಹಾಳು ಮಾಡಬಾರದೆಂದು ಅಂದುಕೊಂಡರು. ಜಯಶಂಕರ್ ಅವರು ತುಂಬ ಆಳವಾದ ವಿಚಾರದಲ್ಲಿ ಮುಳುಗಿದ್ದರು. ನಾನು ಏನು ಮಾಡಲಿ, ಯಾರಲ್ಲಿ ಹೇಳಿಕೊಳ್ಳಲಿ, ಇದೆಲ್ಲದಕ್ಕೂ ಉತ್ತರವನ್ನು ಅವರು ಕಂಡುಕೊಳ್ಳುತ್ತಿದ್ದರು. ಅವರಿಗೆ ಗೊತ್ತಿತ್ತು, ಒಂದು ವೇಳೆ ಅವರು ಎಲ್ಲವನ್ನು ತಮ್ಮ ಮಗನಿಗೆ ಹೇಳಿದರೆ ತಮ್ಮ ಮಗ ಸೊಸೆಯನ್ನು ಸುಮ್ಮನೆ ಬಿಡುವುದಿಲ್ಲ. ಸಿಟ್ಟಿನಲ್ಲಿ ಸೊಸೆಗೆ ಏನಾದರೂ ಮಾಡುತ್ತಾನೆ ಎಂದು ಯೋಚಿಸುತ್ತಾ ಸುಮ್ಮನಾದರು. ಒಂದು ದಿನ ವಿನಯ್ ತನ್ನ ಆಫೀಸಿಗೆ ಹೊರಟು ಹೋದನು. ಪ್ರಿಯಾ ಸ್ಕೂಲ್ಗೆ ಹೊರಟಳು. ಆಗ ರಂಜಿತಾ ಕೂಡ ತಯಾರಾಗಿ ತನ್ನ ಕಿಟಿ ಪಾರ್ಟಿಗೆ ಹೊರಟಳು. ಈಗ ಜಯಶಂಕರ್ ಅವರು ತುಂಬ ಸುದೀರ್ಘವಾಗಿ ಯೋಚಿಸಿ ಯಾರಿಗೂ ಹೇಳದೆ ಕೇಳದೆ ಮನೆಯಿಂದ ಹೊರಟು ಬಂದರು. ಅವರ ಕಣ್ಣು ಕಣ್ಣೀರಿನಿಂದ ಒದ್ದೆಯಾಗಿತ್ತು. ತನ್ನ ಸೊಸೆ ಹೇಳಿದ ಒಂದೊಂದು ಶಬ್ದಗಳು ಅವರ ಕಿವಿಯಲ್ಲಿ ಮೊಳಗುತ್ತಿದ್ದವು. ರಂಜಿತಾ ಕಿಟಿ ಪಾರ್ಟಿಯಿಂದ ಮರಳಿ ಬಂದಾಗ ಅಪ್ಪಾಜಿ ಮನೆಯಲ್ಲಿ ಇರಲಿಲ್ಲ. ಅವಳು ಎಲ್ಲ ಕಡೆಯೂ ಹುಡುಕಿದಳು. ಅಪ್ಪಾಜಿ ಎಲ್ಲೂ ಕಾಣಿಸಲಿಲ್ಲ. ಅರೆ, ಅವರು ಹೇಳದೆ ಕೇಳದೆ ಎಲ್ಲಿಗೆ ಹೊರಟು ಹೋದರು? ಅವರು ಮನೆಗೆ ಬರಲಿ. ಈಗಂತೂ ಅವರು ತುಂಬ ಅಧಿಕ ಪ್ರಸಂಗತನ ತೋರಿಸುತ್ತಿದ್ದಾರೆ. ಅವರಿಗೊಂದು ಪಾಠವನ್ನು ಕಲಿಸಲೇಬೇಕು. ಆದರೆ ನೋಡುತ್ತಿದ್ದಂತೆ ಸಂಜೆ ಆಯಿತು. ಪ್ರಿಯಾ ಕೂಡ ಶಾಲೆಯಿಂದ ಮನೆಗೆ ಬಂದಳು. ವಿನಯ್ ಕೂಡ ಮನೆಗೆ ಬರುವ ಸಮಯವಾಗಿತ್ತು. ಆದರೆ ಜಯಶಂಕರ್ ಅವರ ಪತ್ತೆ ಇರಲಿಲ್ಲ. ಮತ್ತೊಂದು ಕಡೆ ರಂಜಿತಾ ಹೆದರಿಕೆಯಿಂದ ನಡುಗತೊಡಗಿದಳು. ವಿನಯ್ ಯಾವಾಗಲೂ ಆಫೀಸ್ನಿಂದ ಮನೆಗೆ ಬಂದಾಗ ಸೀದಾ ಅಪ್ಪಾಜಿಯನ್ನು ಭೇಟಿಯಾಗಲು ಅವರ ಕೋಣೆಗೆ ಹೋಗುತ್ತಿದ್ದನು. ಇಂದು ವಿನಯ್ ಕೇಳಿದರೆ ನಾನು ಅವನಿಗೆ ಏನು ಉತ್ತರ ಕೊಡಬೇಕು? ಅಪ್ಪಾಜಿ ಎಲ್ಲಿಗೆ ಹೋದರು? ಏಕೆ ಹೊರಟು ಹೋದರು? ಏನಾಗಿತ್ತು? ಇದೆಲ್ಲ ಪ್ರಶ್ನೆಗಳಿಗೆ ನಾನು ಏನು ಉತ್ತರ ಕೊಡಲಿ? ಇದನ್ನೆಲ್ಲ ಯೋಚಿಸುತ್ತಾ ರಂಜಿತಾಳ ಹಣೆಯ ಮೇಲೆ ಬೆವರಿಳಿಯತೊಡಗಿತ್ತು. ವಿನಯ್ ಅಷ್ಟಕ್ಕೂ ಅಪ್ಪಾಜಿಯ ಜವಾಬ್ದಾರಿಯನ್ನು ರಂಜಿತಾಳಿಗೆ ವಹಿಸಿದ್ದನು. ಏಕೆಂದರೆ ವಿನಯ್ ರಂಜಿತಾಳ ಮೇಲೆ ಸಂಪೂರ್ಣವಾಗಿ ವಿಶ್ವಾಸವಿಡುತ್ತಿದ್ದನು ಮತ್ತು ರಂಜಿತಾ ಕೂಡ ವಿನಯನ ಮುಂದೆ ಅಪ್ಪಾಜಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುವಂತೆ ನಾಟಕವಾಡುತ್ತಿದ್ದಳು. ಆದರೆ ವಿನಯನಿಗೆ ರಂಜಿತಾಳ ಅಸಲಿ ವಿಚಾರ ಗೊತ್ತಿರಲಿಲ್ಲ. ಆದರೆ ಇಂದು ಎಲ್ಲವೂ ಕಣ್ಣ ಮುಂದೆ ಬರುವುದರಲ್ಲಿತ್ತು. ವಿನಯ್ ಆಫೀಸ್ನಿಂದ ಬಂದವನೇ ಸೀದಾ ತನ್ನ ಅಪ್ಪಾಜಿಯ ಕೋಣೆಯ ಕಡೆಗೆ ಹೋದನು. ಅಪ್ಪಾಜಿ ಅಲ್ಲೆಲ್ಲೂ ಕಾಣದಿದ್ದಾಗ ರಂಜಿತಾಳಲ್ಲಿ ಕೇಳಿದನು. ರಂಜಿತಾ ನಡುಗುತ್ತಾ,
ಅದು ಏನೆಂದರೆ ಅಪ್ಪಾಜಿ ಬೆಳಿಗ್ಗೆಯಿಂದ ಎಲ್ಲಿಗೆ ಹೋದರೋ ಗೊತ್ತಾಗಲಿಲ್ಲ. ನಿನ್ನ ಮಾತಿನ ಅರ್ಥವೇನು? ನೀನು ಮನೆಯಲ್ಲಿ ಇರಲಿಲ್ಲವೇ? ಇಲ್ಲ, ನಾನು ಪಾರ್ಟಿಗೆ ಹೋಗಿದ್ದೆ. ಈಗ ಸಿಟ್ಟಿನಿಂದ ವಿನಯ್ನ ಮುಖ ಕೆಂಪಾಯಿತು. ನೀನು ಮತ್ತು ನಿನ್ನ ಪಾರ್ಟಿ. ಒಂದು ವೇಳೆ ಅಪ್ಪಾಜಿಗೆ ಏನಾದರೂ ಆದರೆ ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನಿನ್ನನ್ನು ಆಮೇಲೆ ನೋಡಿಕೊಳ್ಳುತ್ತೇನೆ ಎನ್ನುತ್ತಾ ವಿನಯ್ ಅಪ್ಪಾಜಿಯನ್ನು ಹುಡುಕಲು ಹೊರಗಡೆ ಹೊರಟು ಬಂದನು. ವಿನಯ್ನು ಅಪ್ಪಾಜಿಯನ್ನು ಅಕ್ಕಪಕ್ಕದ ಮನೆಯಲ್ಲಿ ಎಲ್ಲ ಹುಡುಕಾಡತೊಡಗಿದನು. ಅಪ್ಪಾಜಿ ತನ್ನ ಮನೆಯನ್ನು ಬಿಟ್ಟು ಹೊರಟು ಹೋಗಿದ್ದಾರೆಂದು ಅಕ್ಕಪಕ್ಕದವರಿಗೆ ತಿಳಿಯುತ್ತಿದ್ದಂತೆ ಅವರು ಕೂಡ ಈಗ ಸುಮ್ಮನಿರಲು ಇಷ್ಟಪಡಲಿಲ್ಲ. ಅವರು ರಂಜಿತಾಳ ಎಲ್ಲ ನಾಟಕವನ್ನು ಬಯಲು ಮಾಡಿದರು. ಅದೇನೆಂದರೆ ಪ್ರತಿದಿನ ರಂಜಿತಾ ಅಪ್ಪಾಜಿಯಿಂದ ಮನೆ ಕೆಲಸವನ್ನು ಮಾಡಿಸಿಕೊಳ್ಳುತ್ತಿದ್ದಳು. ಪಾತ್ರೆಯನ್ನು ವಾಶ್ ಮಾಡಿಸುತ್ತಿದ್ದಳು. ಇದಕ್ಕೆ ಬದಲಾಗಿ ಅವಳು ಅಪ್ಪಾಜಿಗೆ 2 ಹೊತ್ತಿನ ಊಟವನ್ನು ಕೂಡ ಸರಿಯಾಗಿ ನೀಡುತ್ತಿರಲಿಲ್ಲ. ಇದನ್ನು ಕೇಳಿ ವಿನಯ್ನ ತಲೆ ಮೇಲೆ ಆಕಾಶವೇ ಕಳಚಿ ಬಿದ್ದ ಹಾಗಾಯಿತು. ಈಗ ಅವನಿಗೆ ಆ ಕ್ಷಣಗಳು ನೆನಪಾದವು. ಯಾವಾಗಲೂ ಅಪ್ಪಾಜಿ ತನ್ನ ಬಳಿಗೆ ಏನನ್ನು ಹೇಳಲು ಹವಣಿಸುತ್ತಿದ್ದರು. ಆದರೆ ಹೇಳುತ್ತಾ ಹೇಳುತ್ತಾ ಮಧ್ಯದಲ್ಲಿ ನಿಲ್ಲಿಸುತ್ತಿದ್ದರು. ಬಹುಶಃ ರಂಜಿತಾಳ ಹೆದರಿಕೆಯಿಂದಲೇ ಹೇಳಲು ಹೆದರುತ್ತಿದ್ದರು ಅಂತ ಕಾಣಿಸುತ್ತೆ. ನಾನೆಂಥ ಕೆಟ್ಟ ವ್ಯಕ್ತಿ! ಎಲ್ಲವನ್ನೂ ಕಣ್ಣಿಂದ ನೋಡಿಯೂ ಕೂಡ ಬೇಜವಾಬ್ದಾರನಂತೆ ಕಣ್ಣಿದ್ದು ಕುರುಡನಾಗಿ ಬಿಟ್ಟೆ. ಏಕೆಂದರೆ ನಾನು ರಂಜಿತಾಳ ಮೇಲೆ ಕಣ್ಣು ಮುಚ್ಚಿ ವಿಶ್ವಾಸವಿಟ್ಟೆ ಮತ್ತು ಅಪ್ಪಾಜಿಯ ಭಾವನೆಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ. ವಿನಯ್ ಅಪ್ಪಾಜಿಯನ್ನು ಹುಡುಕಲು ಓಡಿದನು. ಆಗ ಆಕಸ್ಮಿಕವಾಗಿ ಅಪ್ಪಾಜಿ ತನ್ನ ಹಳ್ಳಿಗೆ ಹೋಗಲು ಹೊರಟಿರಬಹುದು. ಅವರು ಈಗ ಇದ್ದರೆ ರೈಲ್ವೆ ಸ್ಟೇಷನ್ನಲ್ಲೇ ಇರಬಹುದು ಎಂದುಕೊಂಡು ರೈಲ್ವೆ ಸ್ಟೇಷನ್ ಬಂದು ತಲುಪಿದನು. ಆದರೆ ಅಲ್ಲಿ ಬಂದಾಗ ಕೂಡ ಅಪ್ಪಾಜಿ ಎಲ್ಲಿಯೂ ಕಾಣಿಸಲಿಲ್ಲ. ಅವನು ಸುಸ್ತಾಗಿ ಪ್ಲಾಟ್ಫಾರ್ಮಲ್ಲಿ ಬಂದು ಕುಳಿತುಕೊಂಡನು. ಮುಂದೆ ಎದುರುಗಡೆ ನೋಡಿದಾಗ ಅಪ್ಪಾಜಿ ಕೂಡ ಪ್ಲಾಟ್ಫಾರ್ಮಲ್ಲೇ ಕುಳಿತುಕೊಂಡಿದ್ದರು. ಅವರು ನಿರಂತರವಾಗಿ ಕಣ್ಣೀರು ಹಾಕುತ್ತಿದ್ದರು. ಅಪ್ಪಾಜಿ ಅಳುತ್ತಿರುವುದನ್ನು ನೋಡಿ ವಿನಯ್ನ ಕರುಳು ಕಿತ್ತು ಬಂದಂತಾಯಿತು. ಯಾವಾಗಲೂ ಅಪ್ಪಾಜಿ ತಮ್ಮ ಸ್ವಾಭಿಮಾನದಿಂದ ಬದುಕಿದವರಾಗಿದ್ದರು. ಇಂದು ನನ್ನ ಕಾರಣದಿಂದಾಗಿ ಅವರು ಈ ಹಂತಕ್ಕೆ ಬಂದು ತಲುಪಿದ್ದಾರೆ. ವಿನಯ್ ಓಡೋಡಿ ಬಂದು ತನ್ನ ಅಪ್ಪಾಜಿಯ ಬಳಿ ಬಂದು ತಲುಪಿದ್ದನು. ಅವರನ್ನು ನೋಡಿ ಅವರನ್ನು ಅಪ್ಪಿಕೊಂಡನು ಮತ್ತು ಬಿಕ್ಕಿ ಬಿಕ್ಕಿ ಅಳತೊಡಗಿದನು. ಮಗನನ್ನು ನೋಡಿ ಜಯಶಂಕರ್ ಅವರಿಗೂ ಕೂಡ ತಡೆಯಲಾಗಲಿಲ್ಲ. ಅವರು ಕೂಡ ಅತ್ತು ತಮ್ಮ ಮನಸ್ಸನ್ನು ಹಗುರ ಮಾಡಿಕೊಂಡರು. ಅಪ್ಪಾಜಿ, ರಂಜಿತಾ ನಿಮ್ಮ ಜೊತೆ ಹೇಗೆಲ್ಲ ನಡೆದುಕೊಂಡಿದ್ದಾಳೆ, ಅವಳು ನಿಮ್ಮ ಮೇಲೆ ಎಂಥ ದೌರ್ಜನ್ಯವೆಸಗಿದ್ದಾಳೆ ಎಂದು ನನಗೆ ಎಲ್ಲವೂ ಗೊತ್ತಾಗಿದೆ. ಆದರೆ ಇಂದಿನವರೆಗೂ ನೀವೇಕೆ ಸುಮ್ಮನಿದ್ರಿ? ಇಲ್ಲಿವರೆಗೆ ಏನು ನಡೆಯಿತು ಅದೆಲ್ಲವೂ ನಡೆದು ಹೋಯಿತು. ಇಂದಿನಿಂದ ಆ ರೀತಿ ಏನೂ ಆಗುವುದಿಲ್ಲ. ರಂಜಿತಾ ನಿಮಗೆ ಕೊಟ್ಟ ಪ್ರತಿಯೊಂದು ಕಷ್ಟದ ಲೆಕ್ಕವನ್ನು ಬಡ್ಡಿ ಸಮೇತ ಅವಳು ಚುಕ್ತ ಮಾಡಲೇಬೇಕು. ಇದಾದ ಮೇಲೆ ಎಂದು ಆ ರೀತಿ ಆಗುವುದಿಲ್ಲ ಅಪ್ಪಾಜಿ. ಈಗ ನೀವು ನನ್ನ ಜೊತೆ ಮನೆಗೆ ನಡೆಯಿರಿ. ವಿನಯ್ ತನ್ನ ತಂದೆ ಕೈಯನ್ನು ಹಿಡಿದುಕೊಂಡು ಮನೆಯ ಕಡೆಗೆ ಕರೆದುಕೊಂಡು ಬರತೊಡಗಿದನು. ಆದರೂ ಜಯಶಂಕರ್ ಅವರು ಮನೆಗೆ ಬರಲು ಒಪ್ಪಲಿಲ್ಲ. ಇಲ್ಲ ಮಗನೇ, ನನ್ನ ಕಾರಣದಿಂದಾಗಿ ನಿನ್ನ ಹಾಗೂ ಸೊಸೆಯ ನಡುವೆ ಜಗಳವಾಗುವುದು ನನಗೆ ಇಷ್ಟವಿಲ್ಲ. ನೀವಿಬ್ಬರು ಸುಖವಾಗಿರಬೇಕೆಂಬುದೇ ನನ್ನ ಆಸೆ. ನನ್ನ ಆಶೀರ್ವಾದ ಯಾವಾಗಲೂ ನಿಮ್ಮಿಬ್ಬರ ಮೇಲಿದೆ. ನಾನು ಮನೆಗೆ ಮರಳಿ ಬರುವುದಿಲ್ಲ. ಆದರೆ ವಿನಯ್ ಹಾಗೂ ಹೀಗೂ ಮಾಡಿ ಅಪ್ಪಾಜಿಯ ಮನವೊಲಿಸಿ ಮನೆಗೆ ಕರೆದುಕೊಂಡು ಬಂದನು. ಮನೆಗೆ ಬರುತ್ತಿದ್ದಂತೆ ರಂಜಿತಾಳನ್ನು ನೋಡಿ ವಿನಯ್ನ ರಕ್ತ ಕುದಿಯಿತು. ವಿನಯ್ನು ರಂಜಿತಾಳಲ್ಲಿ ಈಗ ಏನನ್ನೂ ಕೇಳಲಿಲ್ಲ ಅಥವಾ ಅವಳಿಗೆ ಏನನ್ನು ಹೇಳಲು ಕೂಡ ಅವಕಾಶ ನೀಡಲಿಲ್ಲ. ಬಂದವನೇ ಅವಳ ಕೆನ್ನೆಗೊಂದು ಜೋರಾಗಿ ಬಾರಿಸಿದನು. ಇಂದು ಈ ದೃಶ್ಯವನ್ನು ಅವರ ಅಕ್ಕಪಕ್ಕದ ಮನೆಯವರು ಕೂಡ ನೋಡುತ್ತಿದ್ದರು. ಅವರ್ಯಾರೂ ವಿನಯ್ನನ್ನು ಬಂದು ತಡೆಯಲಿಲ್ಲ. ವಿನಯ್ನ ಸಿಟ್ಟು ನೋಡಿ ರಂಜಿತಾಳಿಗೆ ಪ್ರಜ್ಞೆ ತಪ್ಪಿದಂತಾಯಿತು. ಅವಳಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ವಿನಯ್ನ ಮುಖ ಕೋಪದಿಂದ ಕೆಂಪಾಗಿತ್ತು. ಇಂದು ಅವನು ರಂಜಿತಾಳನ್ನು ಬಿಟ್ಟು ಬಿಡುವವನಿದ್ದ. ಇದು ನಿಚ್ಚಳವಾಗಿ ಎದ್ದು ಕಾಣುತ್ತಿತ್ತು. ದುಷ್ಟ ಹೆಣ್ಣೆ, ನಾನಂತೂ ನಿನ್ನ ಮೇಲೆ ಸಂಪೂರ್ಣವಾಗಿ ವಿಶ್ವಾಸವಿಟ್ಟಿದ್ದೆ. ನನ್ನ ಅಪ್ಪಾಜಿಯನ್ನು ಸಂಪೂರ್ಣವಾಗಿ ನಿನ್ನ ವಶಕ್ಕೆ ನೀಡಿದ್ದೆ. ನೀನು ನನ್ನ ವಿಶ್ವಾಸವನ್ನು ದುರ್ಬಳಕೆ ಮಾಡಿಕೊಂಡಿದ್ದೀಯ. ಅಪ್ಪಾಜಿ ಮನೆಯಲ್ಲಿ ತುಂಬ ಖುಷಿಯಾಗಿದ್ದಾರೆ ಎಂದು ನಾನು ತಿಳಿದುಕೊಂಡಿದ್ದೆ. ನೀನಂತೂ ಅವರನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದೆ ಮತ್ತು ನನ್ನ ಮುಂದೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವ ನಾಟಕವಾಡುತ್ತಿದ್ದೆ. ನೀನು ಎಷ್ಟು ಕಷ್ಟವನ್ನು ಅಪ್ಪಾಜಿಗೆ ನೀಡಿದೆಯೋ ಅಷ್ಟೇ ಕಷ್ಟವನ್ನು ಬಡ್ಡಿ ಸಮೇತ ನಾನು ನಿನಗೆ ಕೊಡುತ್ತೇನೆ. ಏಕೆಂದರೆ ನೀನು ನನ್ನ ಮನೆ ಬಿಟ್ಟು ಹೊರಟು ಹೋಗು. ತಕ್ಷಣ ವಿನಯ್ನು ರಂಜಿತಾಳ ತವರು ಮನೆಗೆ ಫೋನ್ ಮಾಡಿದ್ದನು. ಅಮ್ಮನಿಗೆ ಹೇಳಿದನು, ಇಂದಿನಿಂದ ನಾನು ನಿಮ್ಮ ಮಗಳೊಂದಿಗೆ ಎಲ್ಲ ಸಂಬಂಧವನ್ನು ಕಳೆದುಕೊಳ್ಳುತ್ತೇನೆ. ನೀವು ಬಂದು ನಿಮ್ಮ ಮಗಳನ್ನು ಕರೆದುಕೊಂಡು ಹೋಗಿ. ನನಗೆ ಇವಳ ಅವಶ್ಯಕತೆ ಇಲ್ಲ. ಮತ್ತೊಂದು ವಿಷಯ, ನನ್ನ ಮಗಳು ಪ್ರಿಯಾ ನನ್ನ ಜೊತೆ ಇರುತ್ತಾಳೆ. ನಾನು ನಿಮಗೆ ವಿಚ್ಛೇದನದ ನೋಟಿಸ್ ಕಳಿಸಿ ಕೊಡುತ್ತೇನೆ. ವಿನಯ್ನ ಈ ಕಾರ್ಯದಿಂದಾಗಿ ರಂಜಿತಾ ಕಕ್ಕಾಬಿಕ್ಕಿಯಾದಳು. ಆಗ ಜಯಶಂಕರ್ ಹೇಳಿದರು, ಮಗ ಶಾಂತನಾಗು, ಸಿಟ್ಟನ್ನು ಬಿಟ್ಟು ಬಿಡು. ನನ್ನ ಮಾತನ್ನು ಗಮನವಿಟ್ಟು ಕೇಳು. ನೀನು ನನ್ನಿಂದಾಗಿ ನಿನ್ನ ಪತ್ನಿಯೊಂದಿಗಿನ ಸಂಬಂಧವನ್ನು ಕಳೆದುಕೊಳ್ಳಬಾರದು. ಈಗ ನೀವು ಕೇವಲ ಪತಿ ಪತ್ನಿಯರಷ್ಟೇ ಅಲ್ಲ, ಒಬ್ಬ ಜವಾಬ್ದಾರಿಯುತ ಅಪ್ಪ ಅಮ್ಮ ಕೂಡ ಆಗಿದ್ದೀರಿ. ಇದು ನಿಮ್ಮ ಮಗಳ ಮೇಲೆ ಯಾವ ಪ್ರಭಾವ ಬೀರಬಹುದು? ನನ್ನದೇನು, ನಾನು ಎಲ್ಲಾದರೂ ಇರುತ್ತೇನೆ. ಇಲ್ಲ ಅಪ್ಪ, ಈ ಮನೆ ನನಗಿಂತಲೂ ಮೊದಲು ಇದು ನಿಮ್ಮ ಮನೆ. ಈ ಮನೆಯ ಮಾಲೀಕ ಕೂಡ ನೀವೇ. ನಿಮ್ಮ ಈ ಮನೆಯನ್ನು ನಿಮ್ಮಿಂದ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ.
ಒಂದು ವೇಳೆ ಯಾರಾದರೂ ಮನೆ ಬಿಟ್ಟು ಹೋಗುತ್ತಾರೆಂದರೆ ಅದು ರಂಜಿತಾಳೆ ಮನೆ ಬಿಟ್ಟು ಹೋಗಬೇಕು. ನನಗೆ ನನ್ನ ತಂದೆಯ ಅವಶ್ಯಕತೆ ಇದೆ, ಆದರೆ ಅವಳಿಗೆ ತನ್ನ ಮಾವನ ಅವಶ್ಯಕತೆ ಇಲ್ಲ. ಆದ್ದರಿಂದ ಅವಳು ಮನೆ ಬಿಟ್ಟು ಹೋಗಬಹುದು. ಹೀಗೆ ಹೇಳುತ್ತಾ ವಿನಯನು ರಂಜಿತಾಳ ಬಟ್ಟೆಯನ್ನು ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಲು ಶುರು ಮಾಡಿದನು. ಆಗ ರಂಜಿತಾ ಜೋರಾಗಿ ಅಳುತ್ತಾ ಅಪ್ಪಾಜಿಯ ಕಾಲಿಗೆ ಬಿದ್ದಳು ಮತ್ತು ಕ್ಷಮೆಯನ್ನು ಕೇಳತೊಡಗಿದಳು. ಅಪ್ಪಾಜಿ, ನನಗೆ ತುಂಬ ನಾಚಿಕೆಯಾಗುತ್ತಿದೆ. ನಾನು ನಿಮ್ಮೊಂದಿಗೆ ತುಂಬ ಕೆಟ್ಟದಾಗಿ ನಡೆದುಕೊಂಡಿದ್ದೇನೆ. ಅತ್ತೆ ಹೊರಟು ಹೋದ ಮೇಲೆ ನೀವು ಹೇಗೆ ಒಂಟಿತನದ ಜೀವನವನ್ನು ಕಳೆಯುತ್ತಿದ್ದೀರಿ ಎಂದು ಕೂಡ ನಾನು ಯೋಚಿಸಲಿಲ್ಲ. ಇಂದು ನಾನು ಮಾಡಿದ ತಪ್ಪಿಗಾಗಿ ತುಂಬ ಪಶ್ಚಾತ್ತಾಪ ಪಡುತ್ತಿದ್ದೇನೆ. ಇಂದು ರಂಜಿತಾ ಅದೇ ಅಪ್ಪಾಜಿಯಲ್ಲಿ ತಾನು ಮಾಡಿದ ತಪ್ಪಿಗಾಗಿ ಕ್ಷಮೆ ಕೇಳುತ್ತಿದ್ದಳು. ಅವರನ್ನು ನೌಕರರಂತೆ ನಡೆಸಿಕೊಂಡಿದ್ದಳು. ಆಗ ಜಯಶಂಕರ್ ಅವರು ಸೊಸೆಯಲ್ಲಿ ಹೇಳಿದರು, ಮಗಳೇ, ವಿನಯ್ ನನಗೆ ಒಬ್ಬನೇ ಒಬ್ಬ ಮಗ. ನಾನು ಅವನ ಜೀವನದಲ್ಲಿ ಎಂದಿಗೂ ದುಃಖವನ್ನು ನೋಡಲು ಇಷ್ಟಪಡುವುದಿಲ್ಲ. ಈಗ ಆಗಿದ್ದೆಲ್ಲವೂ ಆಗಿ ಹೋಯಿತು. ಆದರೆ ನಾನು ನನ್ನ ಮಗನ ಸಂಸಾರ ಒಡೆದು ಹೋಗುವುದನ್ನು ನೋಡಲು ಬಯಸುವುದಿಲ್ಲ. ಆದ್ದರಿಂದ ನಾನು ನಿನ್ನನ್ನು ಕ್ಷಮಿಸಿದ್ದೇನೆ. ನೋಡು, ನಾಚಿಕೆ ಇಲ್ಲದವಳೆ, ನನ್ನ ತಂದೆಯ ಮನಸ್ಸು ಎಷ್ಟೊಂದು ದೊಡ್ಡದು. ನೀನು ಇವರ ಮೇಲೆ ಎಷ್ಟೊಂದು ಆರೋಪ ಹೊರಿಸಿದ್ದೆ. ಆದರೂ ಇವರು ನಿನ್ನನ್ನು ಕ್ಷಮಿಸಿದ್ದಾರೆ. ಅಂದಿನಿಂದ ಸೊಸೆ ವ್ಯವಹಾರದಲ್ಲಿ ಭೂಮಿಗೂ ಆಕಾಶಕ್ಕೂ ಇರುವಷ್ಟು ವ್ಯತ್ಯಾಸ ಕಂಡು ಬಂದಿತ್ತು. ಮಾರನೇ ದಿನವೇ ರಂಜಿತಾ ಅಪ್ಪಾಜಿಯ ಕೋಣೆಯೊಳಗೆ ಬಂದವಳು ಹೇಳಿದಳು, ಅಪ್ಪಾಜಿ, ಚಹಾ ತೆಗೆದುಕೊಂಡು ಬಂದಿದ್ದೇನೆ ಎಂದು ಚಹಾ ನೀಡುತ್ತಾ ಅವರ ಆಶೀರ್ವಾದವನ್ನು ಪಡೆದುಕೊಂಡಳು. ಇಂದು ಅಪ್ಪಾಜಿ ತನ್ನ ಪತ್ನಿಯ ಫೋಟೋದ ಮುಂದೆ ಸಮಾಧಾನದಿಂದ ಕುಳಿತುಕೊಂಡಿದ್ದರು ಮತ್ತು ಸೊಸೆಯಿಂದ ಆರಾಮಾಗಿ ಸೇವೆ ಮಾಡಿಸಿಕೊಳ್ಳುತ್ತಿದ್ದರು. ಇಂದು ಅವರ ಕಷ್ಟವೆಲ್ಲ ದೂರವಾಗಿತ್ತು. ತಮ್ಮ ಪತ್ನಿಯ ಸಾವಿನ ನಂತರ ಇಂದು ಮೊದಲ ಬಾರಿಗೆ ಅವರು ನೆಮ್ಮದಿ ನಿಟ್ಟುಸಿರು ಬಿಟ್ಟಿದ್ದರು ಮತ್ತು ದೇವರಲ್ಲಿ ಬೇಡಿಕೊಂಡರು, ಹೇ ಭಗವಂತ, ಪ್ರತಿಯೊಬ್ಬರಿಗೂ ವಿನಯನಂತ ಮಗನನ್ನೇ ಕರುಣಿಸು. ವೀಕ್ಷಕರೇ, ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.